ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ವಾಮೀಜಿಗಳು ಅಂದಾಕ್ಷಣ ಖಾವಿ ಧರಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡುವ ದೃಶ್ಯವೇ ನಮ್ಮ ಕಣ್ಣ ಮುಂದೆ ಬರುತ್ತೆ. ಆದರೆ ಈ ಸ್ವಾಮೀಜಿ ಬಹಳ ವಿಭಿನ್ನ, ವಿಶಿಷ್ಟ. 350ಕ್ಕೂ ಹೆಚ್ಚಿನ ಹಳ್ಳಿಕಾರ್ ತಳಿಯ ಗೋವುಗಳನ್ನ ಯಾವುದೇ ಸಹಾಯ ಹಸ್ತವಿಲ್ಲದೆ ಸಾಕಾಣಿಕೆ ಮಾಡ್ಕೊಂಡು ಬರ್ತಿದ್ದಾರೆ ಈ ಮಠದ ಸ್ವಾಮೀಜಿ. ಗೋವುಗಳನ್ನ ಮಕ್ಕಳಂತೆ ಸಲಹುತ್ತಾ ಇದ್ದು ಅವರು ಕರೆದೊಡನೆ ಹಸುಗಳು ಹರ್ಷದಿಂದ ಓಡೋಡಿ ಬರುತ್ತವೆ. ದೇಸಿ ತಳಿಯ ಗೋವುಗಳನ್ನ ಸಾಕಿ ಸಂರಕ್ಷಣೆ ಮಾಡ್ತಾ ಮಾದರಿಯಾಗಿರುವ ಆ ಸ್ವಾಮೀಜಿ ಯಾರು, ಯಾವ ಮಠ ತೋರಿಸ್ತೀವಿ ನೋಡಿ. ಸ್ವಾಮೀಜಿಗಳು ಅಂದಾಕ್ಷಣ ಖಾವಿ ಧರಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡುವ ದೃಶ್ಯವೇ ನಮ್ಮ ಕಣ್ಣ ಮುಂದೆ ಬರುತ್ತೆ. ಆದರೆ ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ತಾಲೂಕಿನ ಅಶೋಕ ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೊಪ್ಪ ಗ್ರಾಮದ ಸೋಮಶೇಖರ ಸ್ವಾಮೀಜಿಗಳು ಹಸುಗಳ ಸಾಕಾಣಿಕೆ ತನ್ನ ಕಾಯಕ ಅಂತ ನಿಸ್ವಾರ್ಥ ಸೇವೆ ಮಾಡುತ್ತಾ ದೇಸಿ ಹಸುಗಳ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ಆರಂಭದಲ್ಲಿ ಸ್ವಾಮೀಜಿಯವರು 25ರಿಂದ 30 ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರು. ಇವುಗಳಿಂದ ಬರುವ ಹಾಲು ಮತ್ತು ಮೊಸರನ್ನ ಮಠಕ್ಕೆ ಬರುವ ಭಕ್ತರಿಗೆ ಬಳಸ್ತಾ ಇದ್ರು. ಆದರೆ 2000 ಇಸವಿಯ ಸಮಯದಲ್ಲಿ ಭೀಕರ ಬರಗಾಲ ಆವರಿಸಿದ ಸಂದರ್ಭದಲ್ಲಿ ಬ್ರಹ್ಮಗಿರಿ ಬೆಟ್ಟದ ಮೇಲಿದ್ದ ಸಿದ್ದೇಶ್ವರ ಸ್ವಾಮಿ ಮಠದಿಂದ ಹಸುಗಳನ್ನ ಕೆಳಗಿಳಿಸಿಕೊಂಡು ಬಂದು ರೊಪ್ಪ ಗ್ರಾಮ ಸಮೀಪದಲ್ಲಿ ಗೋಶಾಲೆ ನಿರ್ಮಿಸಿದ್ರು. ಅಲ್ಲಿಂದ ವೃದ್ಧಿ ಮಾಡಿಕೊಂಡು ಇಲ್ಲಿವರೆಗೆ ಒಂಗೋಲ, ಹಳ್ಳಿಕಾರ್, ಗಿಡ್ಡ ಸೇರಿದಂತೆ 350ಕ್ಕೂ ಹೆಚ್ಚಿನ ಹಳ್ಳಿಕಾರ್ ತಳಿಯ ಗೋವುಗಳನ್ನ ಸಾಕಾಣಿಕೆ ಮಾಡಿಕೊಂಡು ಬರ್ತಿದ್ದಾರೆ ಮಠದ ಸ್ವಾಮೀಜಿ. ವಿಶಾಲವಾದ ಜಾಗದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಶೆಡ್ ನಿರ್ಮಿಸಿ ರಾಸುಗಳು ನಿರಾತಂಕವಾಗಿ ನಿಲ್ಲಲು, ಮಲಗಲು, ನೀರು ಕುಡಿಯಲು, ಹುಲ್ಲು ಮೇಯಲು, ಹೊರಗಡೆ ಸುತ್ತಾಡಲು ಅವಕಾಶ ಮಾಡಿದ್ದಾರೆ. ಈಗ ನಮಗೆ ಒಳಗೋಗಿ ಅದು ನಿಶ್ಚಿತ ತರಬೇಕು ಮ್ಯಾಗತ್ತಕ್ಕೆ. ಬೇಸಿಗೆಯಲ್ಲಿ ಮೇವಿನ ಕೊರತೆಯಾಗದಿರಲೆಂದು ಒಣ ಹುಲ್ಲನ್ನ ಸಂಗ್ರಹಿಸುತ್ತಾರೆ. ಗೋಶಾಲೆಗೆ ಭೇಟಿ ನೀಡಿದ್ರೆ ಬೃಹತ್ ಗಾತ್ರದ ಬಣವೆಗಳು ಕಾಣುತ್ತವೆ. ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ತೊಟ್ಟಿಗಳನ್ನ ನಿರ್ಮಿಸಲಾಗಿದೆ. ಸುಮಾರು 70-80 ವರ್ಷದಿಂದನೂ ಗೋ ಸಂರಕ್ಷಣೆ ಮಾಡ್ಕೊಂತ ಬಂದಿದ್ದೆ ಆಶ್ರಮದಲ್ಲಿ. 2000 ಇಸ್ವಿಯಲ್ಲಿ ತುಂಬ ಬರಗಾಲಕ್ಕೆ ತುತ್ತಾಗಿ ಬೆಟ್ಟದ ಕೆಳಗಡೆ ಮಾಡಬೇಕಾಯ್ತು. ಅಂದರೆ ಬೆಟ್ಟದ ಮೇಲೆ ಒಂದು 25 ವರ್ಷ ಇದ್ದು 2000 ಇಸ್ವಿಯಲ್ಲಿ ಎಲ್ಲ ಬರಗಾಲದಿಂದ ಜನ ಎಲ್ಲ ಗೂಳೆ ಹೋದರು. ಬೆಟ್ಟದ ಮೇಲೆ ಮೇವು ತೊಗೊಳೋದು ಅದೆಲ್ಲ ತೊಂದರೆ ಆಗಿದ್ದರಿಂದ ಕೆಳಗಿಳಿಸ್ಬೇಕಾಯ್ತು. ಅಲ್ಲಿಂದ ಕರೆದ್ರೆ ಬರ್ತಾವಲ್ಲ. ಅಂದರೆ ಅದು ತಾಯಿ ಮಕ್ಕಳ ಒಂದು ಸಂಪರ್ಕ ಇದ್ದಂಗೆ, ಆತ್ಮೀಯತೆ. ಒಂದು ಧ್ವನಿ ನಮ್ಮ ಹಸುಕಾಯಿ ಅಂತಾರೆ, ಯಾರೇ ಕರೆದ್ರು ಓ ನಮ್ಮ ಇವ್ರು ಕರಿತಾ ಇದ್ದಾರೆ ಅಂತೇಳಿ. ಇಲ್ಲಿ ಅನ್ನೋದ್ರು ಹೊರಗಡೆ ಹೋದಾಗ ಅಡಿವಾಗ ಹೋದ್ರೂ ನಾವು ಸುಮ್ಮನೆ ಧ್ವನಿ ಕೊಡ್ತೀವಿ. ಎಲ್ಲ ಗುಂಡಿನ ಮೇಲೆ ಕುಂತಿರ್ತೀವಿ. ನಾವು ಸುಮ್ಮನೆ ಧ್ವನಿ ಕೊಟ್ಟರೆ ಸಾಕು, ಎಲ್ಲೋ ಒಂದು ಮೂಲೆಗೆ ಇದ್ದಿದ್ವಲ್ಲ ಅಲರ್ಟಾಗಿ ಎಲ್ಲ ಒಂದು ಕಡೆ ಬಂದುಬಿಡ್ತಾವೆ, ಬಂದು ಹೋಗ್ಬೇಕು ಟೈಮ್ ಆಗಿದೆ ಅಂತ ಬರ್ಕೋಸ್ಕರಲ್ಲ. ಅಂದರೆ ಮನುಷ್ಯರು ಅಷ್ಟೇ ಅಲ್ಲದೆ ಮಾತಾಡಲ್ಲ, ಮನುಷ್ಯರಿಗಿಂತನೂ ಪ್ರಾಣಿಗಳು ತುಂಬ. ಈಗ ನಾಯಿ ಆಗಿರ್ಬೋದು, ಅದು ಎಷ್ಟೋ ರಾತ್ರಿನ 12-1 ಗಂಟೆಗೆ ಬಂದರೂ ನಮ್ಮ ಧ್ವನಿ ಕೇಳಿದ ತಕ್ಷಣ ಬಗಳೋದೇ ಇಲ್ಲ, ಸುಮ್ಮನೆ ಆಗ್ಬಿಡ್ತಾವೆ. ಓಹೋ ನಮ್ಮವರೇ ಬಂದವರು ಅಂತ. ಬೇರೆ ಇರೋದ್ರೆ ಮುಂದಕ್ಕೆ ಬಿಡೋದೇ ಇಲ್ಲ. ಅಂದರೆ ಒಂದು ಸಂಪರ್ಕ ಆ ರೀತಿ ಇರ್ತದಂತ. ಪ್ರತಿದಿನ ಇವರೇ ಶೆಡ್ನಲ್ಲಿರುವ ಸಗಣಿ ಗುಡಿಸಿ ರಾಸುಗಳ ಮೈ ತೊಳೆದು ಹಾಲು ಕರೀತಾರೆ. ಅವುಗಳಿಗೆ ಮೇವನ್ನ ಹಾಕ್ತಾರೆ. ರಾಸುಗಳಿಗೆ ರೋಗ ಬಂದ್ರೆ ಸ್ಥಳದಲ್ಲಿಯೇ ಚಿಕಿತ್ಸೆ ನೀಡಲು ವೈದ್ಯರನ್ನ ಸಂಪರ್ಕಿಸ್ತಾರೆ. ಸುಮಾರು 40 ಆಕಳುಗಳು ಹಾಲು ಕೊಡುತ್ತವೆ. ನಿತ್ಯ 100 ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದ್ದು ಹಾಲನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡೋದಿಲ್ಲ. ಮಠಕ್ಕೆ ಬರುವ ಭಕ್ತಾದಿಗಳಿಗೆ ಹಾಲು, ಮೊಸರು, ಮಜ್ಜಿಗೆಯನ್ನ ದಾಸೋಹದ ಜೊತೆಗೆ ನೀಡ್ತಾರೆ. ಸ್ವಾಮಿಗಳ ದಿನಚರಣೆ ಬೆಳಿಗ್ಗೆ 3ರಿಂದ 3:30 ಸ್ಟಾರ್ಟ್ ಆಗುತ್ತೆ. ಅವರು ಬಂದು ಪ್ರತಿ ಇದರಲ್ಲಿ ಕಸ ಬಳಿದು ಆಮೇಲೆ ಆಕಳ ಹಾಲು ಹಿಂಡಿ ಅವಕ್ಕೆ ಮೇವುಗಳು ಹಾಕಿ ಆನಂತರ ಬೆಳಿಗ್ಗೆ 10:10ವರೆಗೆ ಎಲ್ಲ ಅವರು ದನಗಳು ಕಾಯಕ್ಕೆ ಅವರೇ ಹೋಗ್ತಾರೆ. ಆಮೇಲೆ ಅದೊಂದು ವಿಶಿಷ್ಟ ಏನು ಅಂತಂದರೆ 300 ಸುಮಾರು ಹಸುಗಳಿದ್ದಾವೆ. ಇವರು ಧ್ವನಿ ಕೇಳಿದ ಇಟ್ಟಿಗೆ ತಾಯಿ ಕರೆದೇಟಿ ಮಗ ಹೆಂಗೆ ಬರುತ್ತೆ ಆ 300 ಆಕಳುಗಳು ಸಹಿತನೂ ಅದೇ ಥರ ಬರುತ್ತೆ. ಆಮೇಲೆ ಇವ್ರದ್ದು ಇವತ್ತು ನಮ್ಮ ಮನೆಯಲ್ಲಿ ಒಂದು ಇದ್ದರೆ ಒಂದು ಇರಲ್ಲ. ಇವತ್ತು ದನಗಳಿಗಾಗಿ ಹುಲ್ಲು ಶೇಖರಣೆ ಆಗಲಿ ಇದೇ ಆಗಲಿ ಯಥೇಚ್ಛವಾಗಿ ಮಾಡಿದ್ದಾರೆ. ಆಮೇಲೆ
ಇವತ್ತು ಒಂದು ಮಂಟಪ ಕಟ್ಟಿಸಿದ್ದಾರೆ, ಕಲ್ಲಿನ ಮಂಟಪ. ಅದು ದನಗಳಿಗಾಗಿಯೇ ಕಟ್ಟಿಸಿದ್ದಾರೆ. ಅದು ಭಾಳ ವಿಶಿಷ್ಟ. ಅದು ಪ್ರತಿನಿತ್ಯ ಕ್ವಿಂಟಲ್ ಗಟ್ಟಲೆ ಸಗಣಿ, ಮೇವು ಉಳಿಕೆ ಸೇರಿದ ಸಾವಯವ ಗೊಬ್ಬರ ಉತ್ಪಾದನೆಯಾಗುತ್ತೆ. ಗೊಬ್ಬರವನ್ನ ಸ್ಥಳೀಯರಿಗೆ ಮಾರಾಟ ಮಾಡ್ತಾರೆ. ಸುತ್ತಮುತ್ತಲಿನ ರೈತರು ಗೋಶಾಲೆಗೆ ಬಂದು ಈ ಗೊಬ್ಬರವನ್ನ ಖರೀದಿಸಿ ತಮ್ಮ ಜಮೀನಿಗೆ ಬಳಸ್ತಾರೆ. ಗೊಬ್ಬರದಿಂದ ಬಂದ ಹಣದಿಂದ ಮೇವು ಖರೀದಿ ಮಾಡ್ತಾರೆ. ಯಾವುದೇ ತರಹದ ಆಕಳಿರಲಿ, ಹಾಲು ಕೊಡ್ಲಿ ಕೊಡದಿರ್ಲಿ, ರೋಗದಿಂದ ಬಳಲ್ತಾ ಇರಲಿ, ಯಾರಿಗಾದ್ರೂ ಬೇಡವಾದಲ್ಲಿ ಗೋಶಾಲೆಗೆ ತಂದು ಬಿಟ್ರೆ ಸ್ವಾಮೀಜಿ ಹೆಚ್ಚು ಮುತುವರ್ಜಿ ವಹಿಸಿ ಆರೈಕೆ ಮಾಡ್ತಾರೆ. ಒಂದು ಎಲ್ಲ ಹಳ್ಳಿಕಾರ್ ತಳಿ ಇದೆ, ಒಂಗೋಲು, ಅಲ್ಲಿಂದ ನಮ್ಮ ಬೆದ್ಲಗಿಡ್ಡ ಅಂತೇಳಿ ಬರುತ್ತೆ. ಒಂದು 3-4 ತಳಿ ನಮ್ಮಲ್ಲಿ, ಅಂದರೆ ನಾವೆಲ್ಲ ನಾಟಿ ಹಸುಗಳೇ ಸಾಕಾಣಿಕೆ ಮಾಡ್ತಾಯಿದ್ದೀವಿ. ಈ ಜೆರ್ಸಿ ಹಸುಗಳು ನಮ್ಮಲ್ಲಿ ಯಾವುವು ಇಲ್ಲ. ನಾವು ಒಂದು ಪರಂಪರಾಗತವಾಗಿ ಬರಬೇಕಂತಂದೇಳಿ ನಾವು ಬೆಳೆಸ್ತಾ ಇದ್ದೀವಿ ಇಲ್ಲೆಲ್ಲ. ಅಲ್ಲಿಂದ ಬೆಟ್ಟಕ್ಕೆ ನಮಗೆ ಆಶ್ರಮಕ್ಕೆ ಬೇಕಂತ ಹಾಲನ್ನು ನಾವು ತೊಗೋಬಾರ್ದು ಬೇರೆ ಕಡೆಯಿಂದ. ನಮ್ಮ ಆಶ್ರಮಕ್ಕೆ ಬರುವಂಥ ಭಕ್ತಾದಿಗಳಿಗೆಲ್ಲ ನಮ್ಮ ಹಾಲು ಒಳ್ಳೆಯ ಹಾಲನ್ನೇ ಬಳಸಬೇಕು ಅಂತಂದೇಳಿ ನಾವು ಗೋಶಾಲೆ ಮಾಡಿದ್ದಾಯಿತು. ಅಲ್ಲಿಂದ ಸುಮಾರು 70-80 ವರ್ಷದಿಂದನೂ ಗೋ ಸಂರಕ್ಷಣೆ ಮಾಡ್ಕೊಂತ ಬಂದಿದೆ ಆಶ್ರಮದಲ್ಲಿ. ವಿಶೇಷವಾಗಿ ಗೋವುಗಳಿಗೆ ಸ್ವಾಮೀಜಿಯನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ಸ್ವಾಮೀಜಿ ಕರೆದೊಡನೆ ಓಡೋಡಿ ಬರುತ್ತವೆ. ಇದನ್ನ ತಾಯಿ ಮಗುವಿನ ಸಂಬಂಧ ಅಂತ ಹೇಳ್ತಾರೆ ಸೋಮಶೇಖರ ಸ್ವಾಮೀಜಿ. ಮೊಳಕಾಲ್ಮೂರು ತಾಲೂಕು ಸದಾ ಬರಗಾಲಕ್ಕೆ ತುತ್ತಾಗುವ ಪ್ರದೇಶ. ಇಂತಹ ತಾಲೂಕಿನಲ್ಲಿಯೂ ನೂರಾರು ಗೋವುಗಳನ್ನ ಸಾಕಾಣಿಕೆ ಮಾಡುವ ಮೂಲಕ ನಾಟಿ ತಳಿಯ ಗೋ ಸಂರಕ್ಷಣೆ ಮಾಡುತ್ತಿರುವ ಸೋಮಶೇಖರ ಸ್ವಾಮೀಜಿಯವರ ಕಾರ್ಯ ನಿಜಕ್ಕೂ ಕೂಡ ಅನನ್ಯ ಹಾಗೂ ಶ್ಲಾಘನೀಯ. ಎಚ್ ಮಹಾಂತೇಶ್, ರಾಯ್ಪುರ, ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ.